LPG ಗ್ಯಾಸು ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಸಚಿವರು ಹೇಳಿದ್ರು ಯುದ್ಧ ನಡೀತಿದೆ ಅಡ್ಜಸ್ಟ್ ಮಾಡ್ಕೋಬೇಕಂತ ಮುನಿಯಪ್ಪರು ಹೇಳಿದ್ರು. ನೀವು ಯಾಕೆ ಅಡ್ಜಸ್ಟ್ ಮಾಡ್ಕೊಳ್ಳೋ ರೀತಿ ಇಲ್ಲ? ನಿಮ್ಮ ಮಿನಿಸ್ಟರ್ ಹೇಳ್ತಿದ್ದಾರೆ ಸರ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಇದೇನು ಸರ್. ನಾನು ಒಂದು ನಿಮಿಷ ನಾಗರಿಕರಾಗಿ ನಾನು ಕೇಳ್ತಾ ಇದ್ದೀನಿ, BJP ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲರೂ ಊಟ ಮಾಡಬೇಕಲ್ವಾ? ಬರೀ ಅವರೊಬ್ಬರೇ ಅಲ್ಲ, ಇಡೀ ದೇಶ ನೋವು ತಿಂತಾ ಇದೆ ಸರ್. ಬರೀ ಮೋದಿ ಅವರು ಕೊಡ್ತಾ ಇರೋದಕ್ಕಲ್ಲ, ಇಡೀ ದೇಶದ ಹೆಣ್ಮಕ್ಳು. ಎಸ್ ಸರ್, ಎಸ್ ಸರ್. ಒಟ್ಟಾರೆ ನಾನು ಹೇಳ್ತಿದ್ದೀನಿ, ರಾಜಕೀಯ ಬಿಟ್ಟು ನಮ್ಮ ಪಾಲಿಸಿಗಳು ಎಷ್ಟು ಹೊರತ ಕೊಡ್ತೇವೆ ಇಂಥ ಸಂದರ್ಭದಲ್ಲಿ ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್ ಅಲ್ವಾ ಸರ್? ಇದು ಯುದ್ಧದ ಸಮಯದಲ್ಲಿ ನಾವೊಂದು ರಾಷ್ಟ್ರದ ಜನರಾಗಿ, ಪ್ರಧಾನಮಂತ್ರಿಗಳಾಗಿ, ಕೇಂದ್ರ ಸರ್ಕಾರವಾಗಿ ರಾಷ್ಟ್ರದ ನಮ್ಮ ಒಂದು ಏನಂತಾರೆ ಜನರದು ಒಂದು ಇದಿರುತ್ತೆ, ಕೆಲಸ ಇರುತ್ತೆ. ನಾವು ಈ ಒಂದು ಇದು ಸಿಚುವೇಶನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಕಾಳಸಂತೆಕೋರು, ಇವಾಗ ಮುನಿಯಪ್ಪನವರು ವಿಧಾನಸಭೆಯಲ್ಲೇ ಹೇಳಿದಂಥದ್ದು ಹೌದು, ಇದು ಕಾಳಸಂತೆಕೋರರಿಂದ ಇದರಿಂದ ಇದು ತಡೆಗಟ್ಟಬೇಕಾಗತ್ತೆ ಅಂತ. ಅವರ ಮಾತನ್ನೇ ಕಾಂಗ್ರೆಸ್ನವ್ರು ಕೇಳದೇ ಇರೋರು ಇವ್ರು ಇನ್ಯಾರು ಮಾತನ್ನು ಕೇಳ್ತಾರೆ ಸರ್? ಆಮೇಲೆ ತಾವು ಹೇಳಿದಂಥದ್ದು LPG ಬಗ್ಗೆ ಸರ್. LPG ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂದರೆ ಒಂದು ನಿಮಿಷ ಸರ್, ನಾವು ಆಯಿಲ್ನ 4 ಲಕ್ಷ ಲೀಟರ್ ಸ್ಟೋರ್ ಮಾಡ್ಬೋದು. ಅದನ್ನ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದಂಥದ್ದು. ಅದು 75ರಿಂದ 85 ದಿನ ರಿಸರ್ವ್ಸ್ ಅಂತ. ಆದರೆ LPG ಸ್ಟೋರ್ ಮಾಡಬೇಕಂದ್ರೆ ಅದು ಇಂಪೋರ್ಟ್ಗಿಂತ ಅದು ಏನು ನಾವು ಸ್ಟೋರೇಜ್ ತೊಗೊತೀವೋ ಆ ಸ್ಟೋರೇಜ್ಗೆ ಪ್ರೈಸಸ್ ಜಾಸ್ತಿ ಆಗುತ್ತೆ. ಅದಕ್ಕೆ LPGನ ಅಷ್ಟು ಅಮೌಂಟಿಗೆ ಸ್ಟೋರ್ ಆಗಿಲ್ಲ. ಆದರೆ ಕೇಂದ್ರ ಸರ್ಕಾರ ಮಾಡಿದ್ದೇನೆಂದರೆ, ನಾವು ಹೆಚ್ಚು ಕೊಲ್ಲಿ ರಾಷ್ಟ್ರಗಳ ಮೇಲೆ ಅವಲಂಬಿತರಾಗಿದ್ದನ್ನ ಈಗ ಈ ಸುಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಮತ್ತು ಅಮೇರಿಕಾ ಮತ್ತು ವೆಸ್ಟರ್ನ್ ಆಫ್ರಿಕನ್ ಕಂಟ್ರೀಸ್ ಮುಖಾಂತರ ಆಲ್ಟರ್ನೇಟ್ 40 ಕಂಟ್ರೀಸ್ ಮುಖಾಂತರ ನಾವು ಮತ್ತೆ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರ ಮಾಡಿದಂಥ ನೀತಿ. ಇದು ಗುಲಾಮರು ನೀವು ನೋಡಿ ಊಟನೇ ಮಾಡ್ದಂಗಿಲ್ಲ ಸರ್. ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದೀವಿ ಸರ್, ತೊಂದರೆ ಇಲ್ಲ. ಗ್ಯಾಸ್ ಇದೆ ನಮ್ಮ ಮನೇಲಿ, ನಾವು ಗ್ಯಾಸ್ ಬಿಟ್ಕೊಂಡು ಎಕ್ಸ್ಟ್ರಾ 2 ಅಂಡೆ ಇದೆಯಲ್ಲ, 2 ಎಕ್ಸ್ಟ್ರಾ ಅಂಡೆ ಇದೆಯಲ್ಲ, ಸಿಲಿಂಡರ್ ಎಕ್ಸ್ಟ್ರಾ ಸಿಲಿಂಡರ್ ನಿಮ್ಮ ಹತ್ರ ಇದೆಯಲ್ಲ, ನಿಮ್ಮ ಪಕ್ಕದವ್ರಿಗಾರು ಕೊಡಿ, ಸಹಾಯ ಮಾಡಿ ಪ್ಲೀಸ್. ನಿಜವಾಗ್ಲೂ ಮಾಡ್ತೀವಿ. ಆದ್ರೆ ಆಯ್ತಾ, ಎಲ್ಲ ಉತ್ತರ ಸಿಗ್ತಾ ನಿಮ್ಗೆ? ಎಲ್ಲರ ಹತ್ರ ಉತ್ತರ ಸಿಗ್ತಾ? ದೇಶಕ್ಕೆ ಯಾವತ್ತೇ ತೊಂದರೆ ಆದ್ರೆ, ದೇಶಕ್ಕೆ ಆಪತ್ತು ಬಂದಾಗ ಕಾಂಗ್ರೆಸ್ ಪಕ್ಷದವರು ಯಾಕೆ ದೇಶದ ಪರ ನಿಂತ್ಕೊಳ್ಳಲ್ಲ ಹೇಳಿ? ಯುದ್ಧ ಬಂದ್ರೆ, ಯುದ್ಧ ಸ್ಟಾರ್ಟ್ ಆದ್ರೆ ಇವ್ರಿಗೊಂಥರ ವಿಕೃತ ಆನಂದ. ಗ್ಯಾಸು ಒಂದೇ ಒಂದು ದಿನ ಆಗಿಲ್ಲ, ಇನ್ನ ಗ್ಯಾಸ್ ಸಿಗ್ತದೆ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಇಡೀ ದೇಶದಲ್ಲಿ ಸೆಟ್ ಬಿಚ್ಕೊಂಡು ಸ್ಟ್ರೈಕ್ ಮಾಡಿದ್ರಲ್ಲ. ಜನಗಳನ್ನ ಭಯ ಬೀಳ್ಸೋದಕ್ಕೆ ಇವ್ರು ಹೇಳ್ಬೋದಾಗಿದ್ದಲ್ಲ. ಇಡೀ ಪ್ರಪಂಚದಲ್ಲಿ ಯುದ್ಧ ನಡೀತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜನಕ್ಕೆ ಧೈರ್ಯ ತುಂಬೋದಲ್ವಾ? ಇವ್ರು ಮಾಡಿರೋ ಆ ನಾಟಕದಿಂದ 55 ಲಕ್ಷ ಬುಕ್ ಆಗೋ ಅಂತ ಗ್ಯಾಸು 80 ಲಕ್ಷ ಬುಕ್ ಮಾಡ್ತಾವ್ರೆ. ಇವ್ರಿಗಿರೋ ಬೈದಿಂದ ಜನಕ್ಕೆ. ಇವತ್ತು ಬಂದ್ಬಿಟ್ಟು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಸ್ಟ್ರೈಕ್ ಮಾಡ್ತಾ ಪಾರ್ಲಿಮೆಂಟ್ ಮೆಟ್ಲ ಮೇಲೆ ಸ್ಮೃತಿ ಇರಾನಿ ಅವತ್ತೆಲ್ಲ ಒಂದ್ ದಿವಸ ನಾನು ನೋಡ್ದಂಗಿತ್ತು, ಗ್ಯಾಸ್ ಅಂಡೆ ತಲೆ ಮೇಲೆ ಎತ್ಕೊಂಡು ಸ್ಟ್ರೈಕ್ ಮಾಡಿದ್ರು. ಒಂದ್ ನಿಮಿಷ ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಮೆಟ್ಲ ಸ್ಮೃತಿ ಇರಾನಿ ಅವರು ಮಾಡಿದ್ದು ನನಗೆ ಗೊತ್ತಿದೆ. ಅವತ್ತು ಯುದ್ಧ ಆಯ್ತಾ? ಯುದ್ಧ ಇಲ್ದಂತ ಸಂದರ್ಭದಲ್ಲಿ ಕೂಡ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು. ಈಗ ಮೊನ್ನೆ ನೀವು 60 ರೂಪಾಯಿ ಮಾಡಿದ್ರಲ್ಲ. ನಿಮಿಷ, 2013 ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೂ ಪೆಟ್ರೋಲ್ ಬಂದ್ ಮಾಡೋದು ವೀರಪ್ಪ ಮೊಯ್ಲಿ ಅವರು ಹೇಳಿದ್ರು. ಯಾವ ಯುದ್ಧ ಆಯ್ತು ಸಮಯ? ಯಾವ ಯುದ್ಧ ಆಯ್ತು? ಆಯಿಲ್ ಕೊಡ್ತಾ ಇರಲಿಲ್ಲ ಇವ್ರು ಸರ್ಕಾರ ಇದ್ದಾಗ, ಆಯಿಲ್ ಕೊಡ್ತಾ ಇರಲಿಲ್ಲ ಬೇರೆ ದೇಶದವರು. ಅಷ್ಟು ಸಾಲ ಮಾಡ್ಕೊಂಡಿದ್ರಿ ಇವರು, ಈ ಸರ್ಕಾರ. ನಾವು ಸಾಲ ತೀರಿಸಿದ್ವಿ 7 ಲಕ್ಷ ಕೋಟಿ ಸರ್. ಈಗ ನೋಡಿ ಸರ್, ಈಗ ಇವರು ಈಗ ಹಳ್ಳಿಗಳಲ್ಲಿ ನೋಡಿ ಸರ್, ಸೌದೆ ಎಲೆಯಲ್ಲಿ ಜೀವನ ಮಾಡ್ತಿದ್ರು. ನೀವು ಅದನ್ನೇ ಮತ್ತೆ ಸ್ಟಾರ್ಟ್ ಮಾಡಿ ಅಂತಾರ. ಪ್ರತಿಯೊಂದು ಮನೆಗೆ ಗ್ಯಾಸ್ ತಲುಪಂಗ್ ಮಾಡಿದ್ದು ಮೋದಿ ಸರ್ಕಾರ ಸರ್. ಗ್ಯಾಸ್ ಕೊಡಿ ಸ್ವಾಮಿ. ಹೌದು ಸರ್, ಸ್ವಲ್ಪ ಸಮಸ್ಯೆ ಸರ್. ಈಗ ಗೃಹ ಬಳಕೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ, ಕಮರ್ಷಿಯಲ್ ಅಲ್ಲಿ ವ್ಯತ್ಯಾಸ ಇದೆ ಸರ್. ಜೊತೆಗೆ ನೋಡಿ ಸರ್, ಈಗ ಯುದ್ಧ ನಡೀತಿದೆ ಸರ್, ಸ್ವಲ್ಪ ದಿವಸ ಸಮಸ್ಯೆ ಬಗೆಹರಿಯುತ್ತೆ. ಜೊತೆಗೆ ನೋಡಿ ಸರ್, ಈಗ ಗ್ಯಾಸ್ ಬೆಲೆ ಏರಿಕೆ ಇತ್ಯಾದಿ ಇವರೆಲ್ಲ ಮಾತಾಡ್ಬೋದು. ಯಾವುದೇ ರೀತಿಯಾದಂತ ಯುದ್ಧನೇ ಇರ್ಲಿಲ್ಲ. ಪಾಣಿ ರೇಟ್ ಯಾಕೆ ಏರಿಕೆ ಮಾಡಿದ್ರು ರಾಜ್ಯ ಸರ್ಕಾರ? ಆಲ್ ರೇಟ್ ಯಾಕೆ ಏರಿಕೆ? ಮನುಷ್ಯ ಹುಟ್ಟಿದ್ರು ಟ್ಯಾಕ್ಸ್ ಕಟ್ಬಿಟ್ಟು ರಾಜ್ಯ ಸರ್ಕಾರ ಹುಟ್ಟಬೇಕಾಯ್ತು, ಸತ್ರು ಕಟ್ಬಿಟ್ಟು. ಈಗ ಸಮಸ್ಯೆಗೆ ಪರಿಹಾರ ಏನ್ ಸರ್? ನೀವು ಆರೋಪ ಮಾಡೋದು ಬಿಟ್ಬಿಡಿ, ಪರಿಹಾರ ಏನ್ ಸರ್?
ಸರ್ ನೋಡಿ, ಇವತ್ತು ಗ್ಯಾಸ್ ಸಪ್ಲೈ ನಿಂತಿಲ್ಲ. ಫಸ್ಟ್ ಥಿಂಗ್ ಹೇಳ್ತಕ್ಕಂಥದ್ದು ಗ್ಯಾಸ್ ಸಪ್ಲೈ ನಿಂತಿಲ್ಲ ಅಂತ ಹೇಳ್ತಿದ್ದಾರೆ. ಕೇಳಿಸ್ಕೊಳ್ಳಿ, ಬೆಂಗಳೂರು ಯಾವ ಹೋಟೆಲು ಬಂದಾಗಿಲ್ಲ. ಉತ್ತರ ಅವಕಾಶ ಕೊಡಿ. ನಮ್ದು ಇವತ್ತು ಗ್ಯಾಸ್ ಸಪ್ಲೈ ನಿಂತಿಲ್ಲ. ಏನ್ ಹೇಳಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಎಸೆನ್ಷಿಯಲ್ಸ್ಗೆ ಒಂದು ನಿಮಿಷ ಎಸೆನ್ಷಿಯಲ್ಸ್ಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಎಸೆನ್ಷಿಯಲ್ಸ್ ಯಾವ್ದು ಹಾಸ್ಪಿಟಲ್ಸು, ಹಾಸ್ಟೆಲ್ಸು, ಕಾಲೇಜಸ್ಸು ಇದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಫಸ್ಟ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸರ್ ಇವತ್ತು ಇವ್ರು ಮಾಡಿರ್ತಕ್ಕಂಥ ಮೆಚುರಿಟಿ ಏನು, ಇವತ್ತು ಬಾಂಡ್ ಬಗ್ಗೆ ಮಾತಾಡೋದು ಸರ್. 1991 ಸೇಲ್ ಮಾಡಿದಂತ ಬಾಂಡ್ 33 ವರ್ಷ ಆಯ್ತು. 33 ವರ್ಷದ ಈಗ ಅಲ್ಲ. ನಿಮ್ಗೆ ಎಷ್ಟು ಏಜ್? ನಿಮ್ಗೆ ಎಷ್ಟು ಏಜ್ ಈಗ? ಇತಿಹಾಸ ತಿಳ್ಕೊಳ್ದಲೇ ಇತಿಹಾಸ ಅಯ್ಯೋ, ಅದು ಬಿಡಿ ಸರ್, ಈಗಿನ ಪರಿಸ್ಥಿತಿ ಏನು ಮಾಡಿ ಅವ್ರು ಮಾಡಿದಂತ 80 ಕೋಟಿ 80 ಟನ್ ಚಿನ್ನವನ್ನ ಅಡ ಇಟ್ಟಿರ್ತಾರೆ. ಅದು ಬಿಡಿಸ್ಕೊಂಡ್ಬಂದಿದ್ದಾರೆ. ಎಷ್ಟಿದ್ರೆ ಸಾಲ? ಈಗ ಎಷ್ಟು ಲಕ್ಷ ಕೋಟಿ ಇದೆ ಗೊತ್ತಾ? ಸಾಲದ ಬಗ್ಗೆ ಮಾತಾಡೋಣ. ಸಾಲದ ಬಗ್ಗೆ ಮಾತಾಡ್ಬಿಡ್ತೀವಿ. ಇವತ್ತು ಕಾಂಗ್ರೆಸ್ ನರಿ ಮಾನ ಮರ್ಯಾದಿದ್ರೆ ಇವತ್ತು ಆರೋಪ ಮಾಡೋದು ಕಮ್ಮಿ ಮಾಡಲಿ. ಯಾಕೆಂದ್ರೆ ಮೊದಲು ಒಂದು ಗ್ಯಾಸ್ ಕನೆಕ್ಷನ್ ತಗೋಬೇಕು ಅಂದ್ರೆ 5 ವರ್ಷ ಮುಂಚೆ ಬುಕ್ ಮಾಡ್ಬೇಕಾಯ್ತು. ಒಂದು ಸಿಲಿಂಡರ್ ತಗೋಬೇಕು ಅಂದ್ರೆ 3 ತಿಂಗಳು ಕಾಯ್ಬೇಕಾಯ್ತು. ಇವತ್ತು ಬಿಜೆಪಿ ಸರ್ಕಾರಗಳು ಬಂದಾದ್ಮೇಲೆ ಮುಟ್ಟಿ ಮೇನಗೆ ಮಿನಿಟ್ ಅಲ್ಲಿ ಇವತ್ತು ಗ್ಯಾಸ್ ಸಿಗಂತ ಅವಕಾಶ ನಿರ್ಮಾಣ ಮಾಡಿಕೊಟ್ಟಿದ್ದೆ ಬಿಜೆಪಿ. ಆದ್ರೆ ಇವತ್ತು ಕಾಂಗ್ರೆಸ್ ಕಾಲದಲ್ಲಿ ಒಂದು 5 ವರ್ಷ ಆದ್ರೂ ಸಿಲಿಂಡರ್ ತನ್ನ ಕನೆಕ್ಷನ್ ಸಿಗ್ತಿರ್ಲಿಲ್ಲ. ಇವತ್ತು ಸರ್ ನೀರಿನ ಅಭಾವ ಬಂದ್ರೆ ನಾವು ಬೋರ್ವೆಲ್ ಹಾಕಿ ನೀರ್ ತೆಗಿಬಹುದು. ಇವತ್ತು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಂದಿರೋದ್ರಿಂದ ನಾವಿಲ್ಲಿ ಭೂಮಿಯಿಂದ ಗ್ಯಾಸ್ ತೆಗಿಯಕ್ಕಾಗಲ್ಲ. ಅಲ್ಲ, ನೀವ್ ಹೇಳ್ತಾ ಇರೋ ಗಟರಲ್ಲಿ ಗ್ಯಾಸ್ ಸಿಲಿಂಡರ್ ತೆಗೀರಿ ಅನ್ಬಿಟ್ಟು ಅವಾಗ ಮೋದಿ ಅವ್ರು ಮಾತಾಡಿದಾಗ ಯಾವ ಸಿಚುವೇಶನ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಏನ್ ಮಾತಾಡಿದಾರೆ ಅಂತ ಅವ್ರ ತರ ಅರ್ಧಂಬರ್ಧ ಹೇಳಬೇಕು ಹೋಗ್ಬೇಡ್ರಿ. ಬಯೋಗ್ಯಾಸ್ ಡೇ ಇದ್ದಾಗ ಮೋದಿ ಅವರು ಪೂರ್ತಿ ಹೇಳಿದ್ರು, ನಾನು ಒಂದು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದೀನಿ ಈ ತರ ಗ್ಯಾಸ್ ಸಿಲಿಂಡರ್ ಮಾಡಿದ್ರು ಅಂತ. ಆದ್ರೆ ಇವ್ರು ಅದನ್ನ ಉಲ್ಟಾ ಉಪಯೋಗಿಸ್ಕೊತಾ ಇದ್ದಾರೆ. 2004ರಿಂದ 2014 ಯಾವಾಗ ಕಾಂಗ್ರೆಸ್ ಅವರು ಇದ್ರು ಗೊತ್ತಾ ಅಧಿಕಾರದಲ್ಲಿ, ಅವಾಗ ನೀವು 11 ವರ್ಷ ಇದ್ದಾರೆ ಸರ್. 250% ಸರ್ ಗ್ಯಾಸ್ ರೇಟ್ ಜಾಸ್ತಿ ಮಾಡಿರೋದು. ಇವಾಗ 5 ವರ್ಷಕ್ಕೆ ಅವರಿಗೆ 5% 10% ಮಾತ್ರನೇ ಆಗುತ್ತೆ. ಆದ್ರೆ ಕಾಂಗ್ರೆಸ್ ಅವರು ಇದ್ದಾಗ 250% ಆಗಿರೋದು. ಗ್ಯಾಸ್ ಬೆಲೆ ಜಾಸ್ತಿ ಯಾವತ್ತೇ ಆಗ್ಲಿ ಅವರು ಜನರ ಪರವಾಗಿ ನಿಂತಿಲ್ಲ. ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದಾಗ ಅವ್ರು ಏನ್ ಹೇಳಿದ್ರು, ನಿಮ್ಗೆ ಗ್ಯಾಸ್ ಇಸ್ಕೊಳಕ್ ಯೋಗ್ಯತೆ ಇಲ್ಲ ಅಂತ. ಎಸ್ ಸರ್ ಬಿಜೆಪಿ ವಕ್ತಾರರು ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಯಾಕಂದರೆ 90% ಆಫ್ ದಿ ನಾವು LPG ಗ್ಯಾಸು ಮತ್ತು ನ್ಯಾಚುರಲ್ ಗ್ಯಾಸು ಡಿಪೆಂಡೆನ್ಸ್ ಫ್ರಮ್ ದಿ ಯಾವುದು ಗಲ್ಫ್ ಕಂಟ್ರೀಸ್, ಅದರ್ ಕಂಟ್ರೀಸ್ಗೆ ನಾವು 90% ಆಗಿರ್ತಕ್ಕಂಥ. ಕೇವಲ 4% 6% ಮಾತ್ರ ನಾವು ಉತ್ಪಾದನೆ ಮಾಡ್ಕೊತಾ ಇರೋದು. ಅಂದರೆ ನಾವು 54% LPG ತೊಗೊಂಡು ಬರ್ತಾ ಇದ್ದೀವಿ, 40% ನ್ಯಾಚುರಲ್ ಗ್ಯಾಸ್ ತೊಗೊಂಡು ಇಂಪೋರ್ಟ್ ಮಾಡ್ಕೋತೀವಿ, 6% ಮಾತ್ರ ನಮ್ಮದಾಗುತ್ತೆ. ಮತ್ತು ಆತ್ಮನಿರ್ಭರ ಭಾರತ ಎಲ್ಲಾಯಿತು? ಆಮೇಲೆ ಇನ್ನೊಂದು ಹೇಳ್ತೀವಿ, ಇಸ್ರೇಲ್ನಲ್ಲಿ ಅಧ್ಯಕ್ಷರು ಸತ್ತಿದ್ದಾರೆ. ನಮ್ಮ ಪಕ್ಕದ ದೇಶದ ಅಧ್ಯಕ್ಷರು ಸತ್ತಾಗ ಒಂದು ಸಂತಾಪ ಸೂಚಿಸುವ ಒಂದು ಗೋಜಲಿಗೆ ಹೋಗಿಲ್ಲ ಯಾರು, ನಮ್ಮ ಪ್ರಧಾನಮಂತ್ರಿಗಳಾಗ್ಲಿ ನಮ್ಮ ಬಿಜೆಪಿ ಸರ್ಕಾರ ಆಗಲಿ. ನೋಡಿ ನೋಡಿ, ಇದೆಲ್ಲ ಸುಳ್ಳು ನೋಡಿ. 54 ಈಗ ಇನ್ನೊಂದು ದೊಡ್ಡ ನಮಗೆ ತೊಂದರೆ ಏನಾಗಿದೆ ಅಂದರೆ, ಇರಾನ್ ಕಾರ್ಗ್ ದ್ವೀಪದಲ್ಲಿ ತನ್ನ 85-90% ಎನರ್ಜಿಯನ್ನು ಸೇವ್ ಮಾಡಿಕೊಂಡಿತ್ತು. ಅದು ಇವತ್ತು ಏನೋ ಅಮೆರಿಕ ದಾಳಿ ಮಾಡಿ ಅದನ್ನು ಹಾಳು ಮಾಡಿದೆ. ಹಾಗಾದರೆ ನಮಗೆ ಮುಂದಿನ ದಿನಗಳಲ್ಲಿ ಅತ್ಯಂತ ಕಷ್ಟಕರವಾದ ದಿನಗಳು ಕಾಣ್ತಾ ಇದ್ದಾವೆ. ಸರ್, ಈ ಸಮಸ್ಯೆಗೆ ಯಾರು ಕಾರಣ? ಸರ್ ಈಗ ಏನ್ ಗೊತ್ತಾ ಸರ್, ಯುದ್ಧ ಆಗ್ತಿದೆ ಸರ್. ಅದಕ್ಕೆ ಈಗ ಏನು ಅಂದ್ರೆ ಅವೇರ್ನೆಸ್ ಏನು ಅಂದ್ರೆ ರಾಜ್ಯ ಸರ್ಕಾರ ಸ್ವಲ್ಪ ಪರಿಜ್ಞಾನ ಇಟ್ಕೋಬೇಕು. ಎಲ್ಲಾ ವಿಚಾರದಲ್ಲೂ ರಾಜಕೀಯ ಮಾಡಕ್ ಹೋಗ್ಬಾರ್ದು. ಸಮಸ್ಯೆ ಇದೆ ಸ್ವಾಮಿ, ಒಪ್ಕೋತಾ ಇದೀವಿ, ಸಮಸ್ಯೆ ಇದೆ, ಅದನ್ನ ಬಗೆಹರಿಸೋದ್ರ ನಿಟ್ಟಿನಲ್ಲಿ ಹೋರಾಡ್ಬೇಕು ಎಲ್ಲಾರು. ಸಮಸ್ಯೆಗೆ ಯಾರು ಕಾರಣ? ಸರ್, ಈ ಸಮಸ್ಯೆ ಜಾಗತಿಕವಾದದ್ದು. ನಾಗರಿಕರಾಗಿ ಭಾರತದ ಎಲ್ಲರೂ ನಾವು ಅದನ್ನೇ ಸಹಕರಿಸಬೇಕಾಗುತ್ತೆ. ಕೇಂದ್ರ ಸರ್ಕಾರದ ಜೊತೆಗೆ ಏನು ರಾಜ್ಯದ ಮಂತ್ರಿಗಳು ಹೇಳಿದ್ದಾರೆ, ಏನು ಕೇಂದ್ರದ ಮಂತ್ರಿಗಳು ಹೇಳಿದ್ದಾರೆ, ಈ ಇಶ್ಯೂಸು ತಾತ್ಕಾಲಿಕವಾದದ್ದು, ಇನ್ನು ಕೆಲವೇ ದಿನಗಳ ಬಗೆಹರಿಯುತ್ತೆ. ನಾವು ಸರ್ ಪರ್ಯಾಯ ಇವತ್ತು ಎಲ್ಲರೂ ಸಹ ಸ್ಪಂದಿಸಬೇಕು, ಕೇಂದ್ರ ಸರ್ಕಾರ ಜೊತೆ ಸ್ಪಂದಿಸಬೇಕು. ಸಮಸ್ಯೆ ಆದಾಗ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೆಲವೇ ದಿವಸಗಳಲ್ಲಿ ಆಗುತ್ತೆ. ಅದನ್ನು ಜೈಶಂಕರ್ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿಗಳಾಗಿರ್ಬೋದು, ಆಯಾ ಎಲ್ಲರೂ ಸಹ ಆ ದೇಶ ಜೊತೆ ಮಾತಾಡ್ತಿದ್ದಾರೆ. ಆ ದೇಶ ನಮಗೆ ಬಹಳ ಪಾಸಿಟಿವ್ ಆಗಿ ಸ್ಪಂದಿಸಿದೆ. ಅದು ಆರೋಪ ಪ್ರತ್ಯಾರೋಪ ಬಿಟ್ಟು ಪರ್ಯಾಯ ಮಾರ್ಗ ಏನು ಸರ್? ನೋಡಿ, ಉಜ್ವಲ ಸ್ಕೀಮ್ ಅಂತ ಮಾಡಿದಾಗ 16 ಲಕ್ಷ ಇರೋರು 32 ಲಕ್ಷ ಏನು ಮಾಡಕ್ ಹೋದ್ರು. ಇವತ್ತು 32 ಕೋಟಿ ಜನ ಉಪಯೋಗಿಸ್ತಿದ್ದಾರೆ. ಅದಕ್ಕೆ ಪರ್ಯಾಯ ಮಾರ್ಗವನ್ನ ಅವತ್ತೇ ಕಂಡುಹಿಡಿಬೇಕಾಗಿತ್ತು. ಆದ್ರೆ ಇವತ್ತು ಮೋದಿ ಅವರು ಚುನಾವಣಾ ಪ್ರಚಾರಗಳಲ್ಲಿ ನಿಂತಿದ್ದಾರೆ, ದೇಶಕ್ಕೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ಪರ್ಯಾಯ ಏನ್ ಸರ್? ಸರ್ ಬಿಜೆಪಿ ಮನೆ ಕಳಿಸ್ಬೇಕು, ಕಾಂಗ್ರೆಸ್ ಬರಬೇಕು, ಇದೆ ಪರ್ಯಾಯ ಏನ್ ಸರ್? ಸರ್ ಪರ್ಯಾಯ ಏನಂತಂದ್ರೆ ಎಲ್ಲಿ
ಕೊರತೆ ಇದೆಯೋ ಮೊದಲು ಅಲ್ಲಿಗೆ ಆದ್ಯತೆ ಕೊಡಬೇಕು. ಆದ್ಯತೆ ಜೊತೆಗೆ ಎಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆಯೋ ಅಲ್ಲಿ ಅದು ಕಡಿವಾಣ ಹಾಕೋದಕ್ಕೆ ಸಾಧ್ಯತೆ ರಾಜಕೀಯ ಹೊರತುಪಡಿಸಿ ಪರಿಹಾರ ಏನು ಸರ್? ರಾಜಕೀಯ ಬಿಟ್ಟು ಪರಿಹಾರ ಏನು ಅಂತಂದ್ರೆ ಜನರ ಸೇವೆ ಮಾಡೋಕ್ಕೆ ಕಾರ್ಯಕ್ರಮ ಯಾವ್ದು ಕೊಡ್ಬೇಕು ಅದನ್ನ ಕೊಡಬೇಕು. ಆತ್ಮನಿರ್ಭರ್ ಅಂತ ಕೊಟ್ರು. ಆತ್ಮನಿರ್ಭರ್ ಕಾರ್ಯಕ್ರಮ ಏನಾಗಿದೆ ಅಂತ ಅವ್ರಿಗೆ ಗೊತ್ತು ಸರ್. ಜನ್ಧನ್ ಯೋಜನೆ ಅಂತ ಮಾಡಿದ್ರು, 500 ರೂಪಾಯಿ ಅಕೌಂಟ್ ಅಂತ ಮಾಡಿದ್ರು. ಏನ್ ಮಾಡಿದ್ರು ಅಂತ ಗೊತ್ತು. ಮೇಕ್ ಇನ್ ಇಂಡಿಯಾ ಏನಾಯ್ತು ಅಂತ ಗೊತ್ತು. ನಾನು ಹೇಳ್ತಾ ಇದ್ದೀನಿ, ಇವರು ಬಂದು ಮೈಕ್ಗಳ ಮುಂದೆ ಪಬ್ಲಿಸಿಟಿಗೋಸ್ಕರ ಆಡ್ ಮಾಡೋದಲ್ಲ. ನಿಜವಾದ ಬಡವರಿಗೆ, ನಿಜವಾದ ಬಡ ಜನರಿಗೆ ಆತ್ಮನಿರ್ಭರ್ ಅಂತಂದ್ರು. ಭಾರತ ಇವತ್ತು ರಕ್ಷಣಾ ಇಲಾಖೆಯಲ್ಲಿ ಆತ್ಮನಿರ್ಭರವಾಗಿದ್ದಕ್ಕೆ ಪಾಕಿಸ್ತಾನ ಕೊಡ್ತಿರೋಂಥದ್ದು. ಸರ್ ಒಂದು ನಿಮಿಷ, ಬಿಜೆಪಿ ವಕ್ತಾರಗಳು ಅನ್ಕೊಂಡಿದ್ದೀನಿ ನಾನು. ಯಾರೋ ರೋಡಲ್ಲಿ ಹೋಗೋರು ಬಂದು ಮಾತಾಡ್ತಾ ಇಲ್ಲ. ಬಿಜೆಪಿ ವಕ್ತಾರಗಳಿಗೆ ಗೊತ್ತಿಲ್ಲ ಆತ್ಮನಿರ್ಭರ್ ಅಂದ್ರೆ ಏನು ಅಂತ ಮೀನಿಂಗ್ ತಿಳಿದುಕೊಂಡಿಲ್ಲ ಅವ್ರಿಗೆ. ಆತ್ಮನಿರ್ಭರ್ ಅಂದ್ರೆ ಸೆಲ್ಫ್ ರಿಲಯಂಟ್ ಎಕಾನಮಿ, ಸೆಲ್ಫ್ ರಿಲಯಂಟ್ ಎಕಾನಮಿ ಬಗ್ಗೆ ಅವ್ರಿಗೆ 5 ಪೈಸಾ ಜ್ಞಾನ ಕೂಡ ಇಲ್ಲ. ಎಸ್ ಸರ್, ಈಗ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ ಈ ಸಂದರ್ಭದಲ್ಲಿ? ಆಯ್ತಾ, ಕೃತಕ ಭಾವ ನಿಮಗೆ ಗೊತ್ತಾದ್ರೂ ನೀವು ಅವ್ರಿಗೆ ಹೇಳ್ಬೇಕು, ಇಡಿಸ್ಬೇಕು. ಆಯ್ತಾ, ನಿಮ್ಮ ಮನೇಲಿ 3 ಅಂಡೆ ಜಾಸ್ತಿ ಇದ್ರೆ 1 ಅಂಡೆ ಹಂಚಬೇಕು, ಹೌದಲ್ವಾ? ಈ ಸಮಸ್ಯೆಯಲ್ಲಿ, ಜಾಗತಿಕ ಸಮಸ್ಯೆಯಲ್ಲಿ ಫಸ್ಟು ಏನಾದರೂ ಒಂದು ಒಕ್ಕೊಳ್ಳಿನಿಂದ ಯಾರಾದರೂ ಮಾತಾಡಿದ್ರೆ, ಈ ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ನಾಗರಿಕ ಸಚಿವರಾದಂಥ ಆಹಾರ ನಾಗರಿಕ ಸಚಿವರು ಮುನಿಯಪ್ಪನವರು ಹಿರಿಯರಿ ಕೇಳಿಸ್ಕೊಳ್ಳಿ, ಮುನಿಯಪ್ಪನವರು ಹೇಳಿದ್ದಾರೆ ಕೋಆಪರೇಟ್ ಮಾಡಬೇಕು ಅಂತ. ಯಾರು ಹೊಣೆ ಸರ್? ಕೇಂದ್ರ ಸರ್ಕಾರ ನೇರ ಹೊಣೆ ಸರ್. ತಪ್ಪು ನೀತಿಗಳು, ತಪ್ಪು ನಿಲುವುಗಳು ಇದಕ್ಕೆ ಹೊಣೆ ಆಗುತ್ತೆ. ಎಸ್ ಸರ್. ಸರ್ ಈಗೇನು ಅಂತಂದ್ರೆ ಇದು ಬಿಟ್ಬಿಡ್ಬೇಕು. ಇವೆಲ್ಲ ಆರೋಪ ಪ್ರತ್ಯಾಪ ಎಲ್ಲ ಸ್ವಾವಲಂಬಿ ನಾನೆಲ್ಲ ಪ್ಲಾನ್ ಬಿ, ಪ್ಲಾನ್ ಸಿ ಇಂಥವೆಲ್ಲ ಇಟ್ಕೋಬೇಕು ಸರ್. ಸರ್ ಇವತ್ತು ಇವರು ಟ್ರಂಪ್ ಮಾತನ್ನ ಕೇಳ್ಕೊಂಡು ಇವರು 140 ಕೋಟಿ ಭಾರತೀಯರಿಗೆ ಒಂದು ಕಪ್ಪು ಚುಕ್ಕಿ ಮಾಡ್ತಾ ಇದ್ದಾರೆ ಸರ್. ಇವತ್ತು ಅವರು ಮನೆಗಳಿಗೆ ಸಿಲಿಂಡರ್ ಕೊಡೋದಲ್ಲ, ಪಾಪ ಹೋಟೆಲ್ ಅವರು ಬೀದಿ ಬದಿ ವ್ಯಾಪಾರಿಗಳಿಗೂ ಕೊಡಬೇಕು. ಇವಾಗ ಒಂದು ದೊಡ್ಡ ಮಹಾಯುದ್ಧ ನಡೀತಾ ಇದೆ. ಮಚ್ ಅಪ್ರಿಷಿಯೇಟೆಡ್. ಮುಂಚೆ ಎಲ್ಲ ಪಾರ್ಟಿಗಳನ್ನ ಸೇರಿಸಿ ಇದು ಆಪರೇಷನ್ ಸಿಂಧೂರ್ ಅಂತಾಗ ಎಲ್ಲಾರನ್ನೂ ಸೇರಿಸಿದ್ರು. ಅದೇ ರೀತಿ ಸರ್ ಕಾಳಸಂತೆಯಲ್ಲಿ ಮಾಡೋಣ, ಫಸ್ಟ್ ಅರೆಸ್ಟ್ ಮಾಡಬೇಕು ಸರ್. ಅಂತ ಕೊರೋನಾ ಟೈಮಲ್ಲಿ ಸಮಸ್ಯೆ ಆಗದಾಗಿ ಈ ದೇಶವನ್ನು ಕಾಪಾಡಿದಂತ ಮೋದಿ ಅವರು ಈ ಸಮಸ್ಯೆನ ಬ್ಲಾಕ್ ಅಲ್ಲಿ ಮಾರಾಟ ಮಾಡೋಂತ ಫಸ್ಟ್ ಪೊಲೀಸ್ ಅವ್ರು ಹಿಡಿಬೇಕು. ಅಮ್ಮಾದ ಮೇಲೆ ಹೇಳಿದ್ರು ನಾವು ಬರೀ 5% ಸ್ವದೇಶದಲ್ಲಿ ಉತ್ಪಾದನೆ ಮಾಡ್ತೀವಿ ಅಂತ. ಅದು ದೊಡ್ಡ ಸುಳ್ಳು. ನಾವು 45% ಸ್ವದೇಶದಲ್ಲಿ ಉತ್ಪಾದನೆ ಮಾಡ್ತೀವಿ. ದೇಶದಲ್ಲಿ ಅರಾಜಕತೆ ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇದ್ರೆ ಎಲ್ಲಾ ಸಮಸ್ಯೆ ತಾನೇ ಬಗೆಹರಿಯುತ್ತೆ. ಆತ್ಮನಿರ್ಭರ್ ಭಾರತ್ ಅಂತ ನೀರ್ ಕೊಡ್ದಂಗೆ ಬೋರ್ವೆಲ್ ಕೊರಿಯಕ್ ಆಗಲ್ಲ ಗ್ಯಾಸ್ ಇಂದು. ಕ್ರೈಸಿಸ್ ಇದೆ. ಇದನ್ನ ಇಲ್ಲಿ ಎಲ್ಲರೂ ಸಮಾಧಾನವಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಮೇಡಮ್, ಏನು ಗೊತ್ತಾ, ಈಗ ಹೋಟೆಲ್ ಉದ್ಯಮಕ್ಕೂ ಸ್ವಲ್ಪ ಜಾಸ್ತಿ ಕೊಡಬೇಕು. ಜೊತೆಗೆ ಈ ಯುದ್ಧ ನಿಲ್ಲಕ್ಕೆ ನಮ್ಮ ದೇಶ ಪರಿಹಾರ ಏನು ಸರ್? ಸರ್, ನಾನು ಮುಂಚೆನೆ ಹೇಳಿದಾಗೆ ಇಡೀ ಜನರನ್ನ ವಿಶ್ವಾಸಕ್ಕೆ ಪಡ್ಕೊಬೇಕಾಗಿರ್ತಕ್ಕಂಥ ಜರೂರಿ ಇದೆ ಇವತ್ತು. ದೇಶದ ಜನರನ್ನ ವಿಶ್ವಾಸಕ್ಕೆ ಪಡ್ಕೊಬೇಕು. ನೀವೇನ್ ಮಾಡಿದ್ರಿ, ಬೆಲೆ ಏರಿಸ್ಬಿಟ್ರಿ. ಬೆಲೆ ಏರಿಸಿದ ಆತಂಕ ಜನರಲ್ಲಿ ಇವತ್ತು ಭೀತಿಯನ್ನು ಸೃಷ್ಟಿಯಾಗಿ ಕಾರಣ ಆಗಿದೆ. ಸರ್, ಇದೇ ದೇಶಕ್ಕೆ ಗೊತ್ತಾಗಿದೆ ಹೊಟ್ಟೆಗೆ ಜಾತಿ ಇಲ್ಲ ಸರ್. ಎಲ್ಲ ದೇಶದ ಜನ ಹೊಟ್ಟೆಸ್ತಾ ಇದೆ, ಅದನ್ನ ನಿರ್ವಹಿಸಿ ಫಸ್ಟು. ಬರೀ ಕಿತ್ತಾಡೋದಲ್ಲ, ಯುದ್ಧ ಅಂತ. ಸರ್, ಮೋದಿ ಅವರಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಕ್ಕೆ ಹೇಳಿ. ಯಾಕಂದ್ರೆ ಇರಾನ್ ಅವರೇ ಅಯ್ಯೋ ಪಾಪ ಅಂತ ಕಳ್ಸಿದೀವಿ ಅಂತ ಹೇಳಿದ್ದಾರೆ. ಸರ್ ಪರ್ಯಾಯವಾಗಿ ಎಲ್ಲಾ ಕಡೆ ಸಮಾನವಾಗಿ ಸರಬರಾಜು ಆಗೋ ತರ ನೋಡ್ಕೋಬೇಕು. ಸರ್ ನೀವು ಹೇಳ್ದಂಗೆ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಸರ್. ಇದು ಇರಾನ್ ಇಂಡಿಯಾ ಯುದ್ಧ ಅಲ್ಲ ಸರ್, ಇಸ್ರೇಲ್ ಮತ್ತೆ ಇರಾನ್ ಯುದ್ಧ. ನಾವ್ ಯಾಕೆ ಸರ್ ಅಡ್ಜಸ್ಟ್ ಮಾಡ್ಕೋಬೇಕು? ನಾವು ಬಡವರಿದ್ದೀವಿ, ನಾವು ಶ್ರಮಿಕರಿದ್ದೀವಿ, ನಮ್ಗೆ ಹೊಟ್ಟೆ ಊಟ ಬೇಕು. ನೀವೀಗ ಹೋಟೆಲ್ ಅಲ್ಲಿ ಊಟ ಮಾಡಕ್ಕೆ ಗ್ಯಾಸ್ ಕೊಡಲ್ಲ ಅಂತಂದ್ರೆ ಬಡ ಜನರು ಹೆಂಗ್ ಬದುಕ್ತಾರೆ? ಆಯ್ತು, ನಮ್ಮ ದೇಶದ ಯುದ್ಧ ಆದ್ರೆ ನಾವು 1 ತಿಂಗಳು ಗ್ಯಾಸ್ ಬಿಟ್ಬಿಡ್ತೀವಿ, ನೀವು ಬಿಡ್ತೀರಾ? ಸರ್, ಈ ಪರ್ಯಾಯ ಮಾರ್ಗ ಜನ ಕಂಡ್ಕೊಂಡ್ಬಿಟ್ಟಿದ್ದಾರೆ. ಆಲ್ರೆಡಿ ಗ್ಯಾಸ್ ಖಾಲಿ ಆಗಿರುವಂತ ಮನೆಯವರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಇದು ಬಿಜೆಪಿಗೆ ನಾಚಿಕೆ, ಮಾನ ಮರ್ಯಾದೆ ಎರಡೂ ಇಲ್ಲ ಇರೋ ಪಕ್ಷ. ದೇಶದಲ್ಲಿ ಯಾರು ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರದ್ದು ಹೊಣೆಗಾರಿಕೆ ಇದು ಸರ್. ಇವಾಗ ಇವ್ರು ಹೇಳಿದ್ರು ಕಳಸಂತೆ ಅಂತ AC ರೂಮ್ ಬಿಟ್ಬಿಟ್ಟು ಫೀಲ್ಡ್ ಗಿಳಿರಿ. ಸರ್ ಇವತ್ತು ರಾಹುಲ್ ಗಾಂಧಿ ಮತ್ತೆ ವಿರೋಧ ಪಕ್ಷಗಳು ಇವತ್ತು ದೇಶದ ಪರವಾಗಿ ನಿಂತ್ಕೊಂಡು ಸರ್, ರಾಹುಲ್ ಗಾಂಧಿ ಮನೆಗೆ ಸೇರ್ಕೊಂಡ್ರೆ ದೇಶದ ಪರಿಹಾರ ಸರ್. ಕಾಂಗ್ರೆಸ್ಸಿಗರು ಫಸ್ಟ್ ದೇಶದ ಪರ ನಿಂತ್ಕೊಳ್ಳೋದು ಕಲೀರಿ ಸರ್. ಇವತ್ತು ಕಾಳಸಂತೆ ನಡೀತಾ ಇರೋದೇ ಕಾಂಗ್ರೆಸ್ ಆಡಳಿತ ಮತ್ತೆ ಇಂಡಿ ಒಕ್ಕೂಟದ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ. ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇರ್ತಕ್ಕ ಮೊದಲು ರಾಹುಲ್ ಗಾಂಧಿನ ಬಂಧಿಸಬೇಕಾಗುತ್ತೆ. ಕಾಂಗ್ರೆಸ್ಸಿಗರು ನಿಯತ್ತಾಗಿ ಜನರಿಗೆ ಭಯ ಪಡಿಸ್ದಿರಂಗೆ ಇರಬೇಕು ಅಂತ ಕೇಳ್ಕೊತೀವಿ. ಸ್ಟೇಟ್ ಆಫ್ ಹಾರ್ಮೋಸ್ ಅಲ್ಲಿ ಇವತ್ತು ಶಿಪ್ಮೆಂಟ್ ಆರಾಮಾಗಿ ಬರೋಕೆ ನಮ್ಮ ವಿದೇಶಾಂಗ ನೀತಿ ಕಾರಣ. ಕಾಳಸಂತೆಯಲ್ಲಿ ಮಾರೋದು ನಿಲ್ಬೇಕು. ತನ್ನ ಆರ್ಥಿಕ ನೀತಿಯನ್ನ ಬದಲಿಸ್ಕೊಬೇಕಾಗಿದೆ ಬಿಜೆಪಿ. ಸರ್, ನಮಗೆ ಗಟ್ಟಾರ್ ರಾಜ್ಯ ಸರ್ಕಾರ ಭಾರತದ ಬಡವರನ್ನ ರಕ್ಷಿಸಿ. ರಾಹುಲ್ ಗಾಂಧಿ ಬೇರೆ ದೇಶ ಕುತ್ಕೊಂಡು ಮಾತಾಡೋದು ಬಿಡಬೇಕು ಭಾರತದ ವಿರುದ್ಧ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.